ನಮಸ್ಕಾರ ಸ್ನೇಹಿತರೆ. ಸೊ ವೆಲ್ಕಮ್ ಬ್ಯಾಕ್. ಸುಮಾರು ದಿವಸ ಆಯಿತು ಮಾತ್ರ ಮೂನಾರ್ ರೈಡ್ ಆದಮೇಲೆ ಈಗಲೇ ಸಿಗ್ತಾ ಇರೋದು ನಾವು. ಆಲ್ಮೋಸ್ಟು ಹತ್ತತ್ರ ಒಂದು 50 to 20 ಡೇಸ್ ಆಯಿತು ಅನಿಸುತ್ತೆ ಮೋಟೋ ವ್ಲಾಗ್ ಮಾಡಿ. ನಾನು ಎಲ್ಲೂ ಹೋಗಿಲ್ಲ ಹೊರಗಡೆ. ಸೊ ಇವತ್ತು ಸಂಡೇ ಅಲ್ವಾ, ಇಲ್ಲೇ ಒಂದು ಯಾವುದೋ ಪ್ಲೇಸ್ ಇದೆ, ಚೆನ್ನಾಗಿದೆ, ಬೆಟ್ಟದ ಮಲ್ಲೇಶ್ವರ ಅಂತ. ಸೊ ಅಲ್ಲಿ ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ. ಆಮೇಲೆ ಏನು ಗೊತ್ತಾ ಸ್ನೇಹಿತರೆ, ಈ ಸಮ್ಮರಲ್ಲಿ ಎಲ್ಲೂ ಹೋಗ್ತೀರಾ ಹೇಳಿ? ಎಲ್ಲಿ ಹೋದರೂ ಫುಲ್ ಎಲ್ಲ ಡ್ರೈ. ಅದಕ್ಕೆ ಎಲ್ಲಿ ಹೋಗೋಕ್ಕೂ ನನಗೂ ಇಷ್ಟ ಆಗಲಿಲ್ಲ. ಮಾನ್ಸೂನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತ ನಾನು ಕಾಯ್ತಾ ಇದ್ದೀನಿ. ಈ ಮಂತು ಅಂದರೆ ಏಪ್ರಿಲ್ ಮಂತಲ್ಲಿ ಹಂಪಿಗೆ ಒಂದು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೋಡೋಣ ಅದು ಹೆಂಗೆ ಆಗುತ್ತೆ, ಏನೇನು ಕತೆ ಅಂತ. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಸಂಜೆ 4:15. ತಮ್ಮನೂ ಬಂದಿದ್ದ. ಸೊ ಬಳಿ ನಡಿ ಎಲ್ಲರೂ ಹೋಗೋಣ, ಸಂಜೆ ಹೇಗಿರುತ್ತೆ, ಸನ್ಸೆಟ್ ನೋಡೋಣ, ಎಲ್ಲರೂ ಸನ್ಸೆಟ್ ಜಾಗ ತೋರಿಸೋ ಅಂತ ಕೇಳ್ದ. ಸೊ ಅದಕ್ಕೆ ನೋಡೋಣ ಅಂತ ಹೋಗ್ತಾಯಿದ್ವಿ. ಅಲ್ಲೇ ಆ್ಯಕ್ಚುಲಿ ಸನ್ಸೆಟ್ ಚೆನ್ನಾಗಾಗುತ್ತೆ ಸ್ನೇಹಿತರೆ, ಬೆಟ್ಟದ ಮಲ್ಲೇಶ್ವರ ಅಂತ. ಗುಡ್ಡದ ಮೇಲಿರೋದು, ವಿಂಡ್ ಮಿಲ್ಸ್ ಮಧ್ಯದಲ್ಲಿ ಟೆಂಪಲ್ಲು ಸಕ್ಕತ್ತಾಗಿದೆ, ತೋರಿಸ್ತೀನಿ ಬನ್ನಿ. ಸೊ ನಮ್ಮೂರಿಂದ ಆಲ್ಮೋಸ್ಟ್ ಒಂದು 1 hour ಆಗುತ್ತೆ ಅಷ್ಟೇ. ನಿಮಗದು ಈ ಹಾಸನ ಬೆಂಗಳೂರು ಹೈವೇ ಇಲ್ವಾ, ಹಾಸನ ಬೆಂಗಳೂರು ಹೈವೇಲಿ ಸಿಗುತ್ತೆ. ಅಂದರೆ ರೋಡಿಗೆ ಸಿಗಲ್ಲ, ನೀವು ಆ ಕಡೆ ಸ್ವಲ್ಪ ಲೆಫ್ಟಿಗೆ ಹೋಗ್ಬೇಕು. ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ಹೊಟ್ಟಿದ್ದೀವಿ. ಬಿಸಿಲು ಮಾತ್ರ ಏನು ಹೇಳಿ, ಕೆಚ್ಚು ಕೊಡೋತಾಯ್ತು ಮಾತ್ರ. ಮೂನಾರ್ ರೈಡ್ ಕೇಳ್ತಿದ್ರಲ್ಲ ಸ್ನೇಹಿತರೆ, ಮೂನಾರ್ ರೈಡ್ ಎಕ್ಸ್ಪೀರಿಯೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಮಾತ್ರ. ಅದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಹೋಗಿದ್ದಿದ್ದು ಮೂನಾರ್ಗೆ. ಏನೋ ಒಂಥರ ಖುಷಿ ಆಗ್ಬಿಡ್ತು ಅಂದ್ಕೊಳ್ಳಿ ಮೂನಾರ್ಗೆ ಹೋಗಿದ್ದು. ಆ ವೆದರು, ಆ ಒಂದು ಸೀನಿ ಪ್ಲೇಸು, ಆ ಗುಡ್ಡ, ಆ ಟೀ ಪ್ಲ್ಯಾಂಟೇಷನ್ನು, ಏನು ಹೇಳೋದು ಹೇಳಿ, ಸಾಕಾಗಿತ್ತು ಮಾತ್ರ. ಅದೊಂದು ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸು. ಹೌದು, ದುಡ್ಡು ಸುಮಾರು ಖರ್ಚಾಯಿತು, ಬಟ್ ಮೆಮೊರೀಸು ಹಂಗೆ ಆಯಿತು ಸ್ನೇಹಿತರೆ. ಎಲ್ಲರೂ ಹೊರಟ ಮೇಲೆ ದುಡ್ಡು ಲೆಕ್ಕ ಹಾಕ್ಬಾರ್ದು ನಾವು. ಮನಿ ಕ್ಯಾನ್ ಬಿ ಅರ್ನ್ಡ್, ಬಟ್ ಟೈಮ್ ಬರಲ್ವಲ್ಲ, ಹಂಗಾಗಿ ಸಾಕಾಗಿತ್ತು ಮಾತ್ರ ಮೂನಾರ್. ನಿಜವಾಗ್ಲೂ ನಿಮ್ಮ ಫ್ರೆಂಡ್ಸ್ ಜೊತೆ ಏನಾರು ಹೊರಟ್ರೆ ಮೂನಾರ್ಗೆ ಒಂದ್ಸಲಿ ಹೋಗಿ, ಮಿಸ್ ಮಾಡಬೇಡಿ. ನನ್ನ ನೆಕ್ಸ್ಟ್ ರೈಡು ಮೋಸ್ಟ್ಲಿ ಹಂಪಿ ಅನಿಸುತ್ತೆ. ಹಂಪಿಗೆ ಹೋಗೋಣ ಅಂತಿದ್ದೀನಿ ನೆಕ್ಸ್ಟ್ ಟೈಮು. ಏನು ಗೊತ್ತಾ, ಇಲ್ಲೇ ಹತ್ತಿರ ಇಟ್ಕೊಂಡೆ ನಾವು ಜಾಗಗಳು ನೋಡಿರಲ್ಲ, ದೂರದೆಲ್ಲ ನೋಡಿರ್ತೀವಿ. ಸೊ ಹಂಗಾಗಿ ಹಂಪಿ ನೋಡಿಲ್ಲ, ಫಸ್ಟ್ ಟೈಮು. ಸೊ ಹಂಪಿ ನೋಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಈ ಫುಲ್ ಡ್ರೈ ಸೀಸನ್ ಬೇರೆ, ಅದು ಯೋಚನೆ ಮಾಡ್ತಾಯಿದ್ದೀನಿ, ಈ ಹೋಗೋದು ಬೇಡವೋ, ಮಾನ್ಸೂನಲ್ಲಿ ಹೋಗೋಣ ಅಂತ. ನೋಡೋಣ, ಅದೊಂದು ಪ್ಲ್ಯಾನ್ ಮಾಡಬೇಕು ಈ ಮಂತ್ ಅದೊಂದು ಪ್ಲ್ಯಾನ್ ಮಾಡೋಣ ಹಂಪಿಗೆ. ದೊಡ್ಡ ರೈಡ್ಸು ಸದ್ಯಕ್ಕಿಲ್ಲ ಸ್ನೇಹಿತರೆ. ಏನು ಅಂದರೆ ಈ ಮಾನ್ಸೂನ್ ಶುರು ಆಗಬೇಕು, ಜೂನ್ ಬರಬೇಕು ದೊಡ್ಡ ರೈಡ್ ಮಾಡೋಕ್ಕೆ. ಈ ದೊಡ್ಡ ರೈಡ್ ಮಾಡೋಕ್ಕೆ ವೆದರು ಹಂಗೆ ಸಪೋರ್ಟ್ ಮಾಡಬೇಕು. ಸುಮ್ಮನೆ ಹೋಗ್ತಾ ಇದ್ರೆ ಏನು ಸಿಗುತ್ತೆ ಹೇಳಿ, ಏನೂ ಇಲ್ಲ. ಸೊ ಅದಕ್ಕೆ ಮಾನ್ಸೂನ್ ಬರಲಿ ಅಂತ ಕಾಯ್ತಾಯಿದ್ದೀನಿ ದೊಡ್ಡ ರೈಡ್ ಮಾಡೋಕ್ಕೆ. ಸೊ ನಾವು ಮೂನಾರ್ ರೈಡಲ್ಲಿ ಕವರ್ ಮಾಡಿದ ಡಿಸ್ಟೆನ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 1600, 650, 670 ಏನೋ ಆಗಿತ್ತು. 1650 ಕಿಲೋಮೀಟರ್ ಕವರ್ ಮಾಡಿದ್ವಿ ಸ್ನೇಹಿತರೆ ಮೂನಾರ್ ರೈಡಲ್ಲಿ. ನಮ್ಮ ಫ್ರೆಂಡ್ದು ಬುಲೆಟ್ ಮಾತ್ರ ಹಂಗೆ ಓಡ್ತು, ಏನೇ ಹೇಳಿ, ಹೊಸ ಕ್ಲಾಸಿಕ್ ಅಲ್ವಾ, ಸಖತ್ತಾಗಿದೆ ಅದು. ವೈಬ್ರೇಷನ್ ಏನೂ ಇಲ್ಲ, ಟೂರಿಂಗ್ ಮಾಡೋಕ್ಕೆ ಮಾತ್ರ ಒಳ್ಳೆ ಗಾಡಿ. ಇನ್ನೊಂದೇನೆಂದರೆ ಸ್ನೇಹಿತರೆ, ಎಕ್ಸ್ಪಲ್ಸ್ ಬಂದಿದೆ ನೋಡಿದ್ರೆ, 210 ಸಖತ್ತಾಗಿದೆ ಗಾಡಿ ಮಾತ್ರ. ನಾನು ನೋಡಿದೆ ಗಾಡಿನ, ಮಸ್ತಾಗಿದೆ ಗಾಡಿ ನಿಜ. ಈ ಬಜೆಟಲ್ಲಿ ಒಂದು ಒಳ್ಳೆ ಟೂರಿಂಗ್ ಅಡ್ವೆಂಚರರ್ ಗಾಡಿ ಬೇಕು ಅನ್ನೋರಿಗೆ ಕಣ್ಣು ಮುಚ್ಕೊಂಡು ತೊಗೋಬೋದು ಎಕ್ಸ್ಪಲ್ಸು. ಸಖತ್ತಾಗಿದೆ ಮಾತ್ರ. ಹೆಂಗೆ ಅಂದರೆ ಟೂರಿಂಗ್ ಮಾಡೋಕ್ಕೂ ಸಖತ್ತಾಗಿದೆ, ಈ ಕಡೆ ಆಫ್ ರೋಡ್ ಮಾಡೋಕ್ಕೂ ಚೆನ್ನಾಗಿದೆ. ಅದ್ರ ಪ್ಲಸ್ ಪಾಯಿಂಟ್ ಏನು ಗೊತ್ತಾ ಸ್ನೇಹಿತರೆ, ಅದ್ರ ಲೈಟ್ ವೇಟೇ ಅದ್ರ ಪ್ಲಸ್ ಪಾಯಿಂಟು. ಆ ಸೆಗ್ಮೆಂಟಲ್ಲಿ ಎಕ್ಸ್ಪಲ್ಸ್ ಬಿಟ್ಟರೆ ಬೇರೆ ಯಾವ ಗಾಡಿನೂ ಇಲ್ಲ. ರಾಜ ಮಾತ್ರ ಆ ಸೆಗ್ಮೆಂಟಲ್ಲ ಗಾಡಿ. ತೊಗೊಳೋರು ಮಾತ್ರ ಕಣ್ಣು ಮುಚ್ಕೊಂಡು ತೊಗೊಳ್ಳಿ ಎಕ್ಸ್ಪಲ್ಸ್ನ, ನಿಜ. ಅಂಥ ಗಾಡಿ ಇದಕ್ಕೆ ನೀವು ಬೇರೆ ಕಂಪ್ನಿಯಲ್ಲಿ ಅಂಥ ಗಾಡಿ ಬೇಕು ಅಂದರೆ ನೀವು ಆಲ್ಮೋಸ್ಟ್ ಒಂದು 4 lakhs ಗಟ್ಟಲೆ ಸುರಿಬೇಕು.
ಕವಾಸಕಿ ಅವರು KLX ಬಿಟ್ಟರು ನೋಡಿದ್ರಾ, ಅದು ಎಷ್ಟು ಕಾಸ್ಟ್ಲಿ, ಎಕ್ಸ್ಪಲ್ಸ್ ಥರನೇ ಇದೆ ಬಟ್ ಹೆವಿ ಕಾಸ್ಟ್ಲಿ ಇದೆ ಗಾಡಿ ಅದು. ಸೊ ಹಂಗಾಗಿ ಆ ಬಜೆಟಲ್ಲಿ ನಿಮಗೆ ಆ ಗಾಡಿ ಸಿಗ್ತಾ ಇರೋದು ನಿಜ ಸಾಕಾಗಿದೆ ಮಾತ್ರ. ಬುಕ್ಕಿಂಗ್ಸ್ ಓಪನ್ ಆಗಿದೆ, ಬುಕ್ ಮಾಡೋರು ತಗೊಳ್ಳಿ, ಮಸ್ತಾಗಿದೆ ಗಾಡಿ ಅದು. ಸೊ ಸ್ನೇಹಿತರೆ, ಮುನ್ನಾರ್ ಎಕ್ಸ್ಪೆನ್ಸ್ ಬಗ್ಗೆ ಕೇಳೋದಾದರೆ ನನಗೆ ಮಾಮೂಲಿಯಾಗಿ ಹೋಗಿ ಬರ್ತೀಯ ಗುರು, ಜಾಸ್ತಿ ಏನು ಖರ್ಚು ಮಾಡಲ್ಲ, ಲಕ್ಸುರಿಯಾಗಿ ಏನಿಲ್ಲ, ಮಾಮೂಲಿಯಾಗಿ ನಿನ್ನ ಪೆಟ್ರೋಲಿಗೆ ಎಷ್ಟು ಬೇಕಷ್ಟು ಮಾಮೂಲಿ ಒಂದು ಡೀಸೆಂಟ್ ಸ್ಟೇ, ಫುಡ್ಡು ಇಷ್ಟು ಮಾಡ್ಕೊಬರ್ತೀರ ಅಂತ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಒಂದು 10K ಆದರೆ ಸಾಕು ಸ್ನೇಹಿತರೆ. ಇಷ್ಟು ಮಾಡ್ಕೊಂಬರೋಕ್ಕೆ ಮಿನಿಮಮ್ 10K ಬೇಕೇ ಬೇಕು. ನಾವೇನು ರೆಸಾರ್ಟ್ ಮಾಡಿರೋದಿಲ್ಲ ಸ್ಟೇಗೆ, ನಾವು ಜಸ್ಟು ಹೋಮ್ ಸ್ಟೇ ಮಾಡಿದ್ದಿದ್ದು. ರೆಸಾರ್ಟ್ ಮಾಡೋಕ್ಕೆ ನಮಗೇನು ಯೂಸ್ ಆಗಲಿಲ್ಲ ರೆಸಾರ್ಟ್, ಯಾಕೆಂದರೆ ನಾವು ಬೆಳಗ್ಗೆ ಹೋದರೆ ಇನ್ನು ಸಂಜೆ ಬರ್ತಿದ್ದಿದ್ದು. ಸೊ ರೆಸಾರ್ಟ್ ಮಾಡಿದ್ರೆ ನಮಗೆ ಅದರಿಂದ ಏನೂ ಉಪಯೋಗ ಇಲ್ಲ. ರೆಸಾರ್ಟ್ ಮಾಡೋದಾದರೆ ನಾವು ಟೈಮ್ ಸ್ಪೆಂಡ್ ಪೂರ್ತಿ ರೆಸಾರ್ಟಲ್ಲೇ ಮಾಡಬೇಕು, ಅವಾಗ ನೋಡಿ ನಾವು ಕೊಟ್ಟಿರೋ ದುಡ್ಡಿಗೆ ಹೊರ್ತಾಗುತ್ತೆ. ಇದು ನಾವು ಬೆಳಗ್ಗೆ ರೂಮ್ ಬಿಟ್ಟರೆ ತಿಂಡಿ ತಿನ್ಕೊಂಡು ಇದು ನೈಟ್ ರೂಮ್ ಸೇರ್ತಿದ್ದಿದ್ದು. ಸೊ ಹಂಗಾಗಿ ಬೇಡಪ್ಪ ಅಂತೇಳಿ ಒಳ್ಳೆಯದೊಂದು ಹೋಮ್ ಸ್ಟೇ ಮಾಡಿದ್ವಿ, ವಿಲ್ಲಾ ಚೆನ್ನಾಗಿತ್ತು, ಅದು ಡೀಸೆಂಟ್ ಪ್ರೈಸಲ್ಲಿ. ಅದ್ರ ಡಿಸ್ಕ್ರಿಪ್ಷನ್ ಎಲ್ಲ ನಿಮಗೆ ಹಾಕಿರ್ತೀನಿ ನೋಡಿ, ಲಿಂಕೆಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೋಡ್ಕೊಳ್ಳಿ. ಹೋಮ್ ಸ್ಟೇ ಹೆಸರು, ನಂಬರೆಲ್ಲ ಚೆನ್ನಾಗಿತ್ತು. ಬಟ್ ಮಿನಿಮಮ್ 10K ಬೇಕೇ ಬೇಕು ಸ್ನೇಹಿತರೆ, ಗಾಡಿ ಪೆಟ್ರೋಲ್ಗೆ, ನಿಮ್ಮ ಸ್ಟೇಗೆ, ಫುಡ್ಗೆ. ನಾವು ಹೋಗಿದ್ದು ಆಲ್ಮೋಸ್ಟು ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ 4 ದಿವಸ ಟ್ರಿಪ್ಪು. 10K ಡೀಸೆಂಟ್, ಪರವಾಗಿಲ್ಲ. ಅದು ಸೋಲೋ. ನೀವೇನಾದ್ರು ಪಾರ್ಟ್ನರ್ ಜೊತೆ ಹೋಗ್ತೀರಾ ಅಂದರೆ ಶೇರ್ ಆಗುತ್ತೆ ನೋಡಿ. ಸೊ ನನ್ನ ಗಾಡಿ ಮೈಲೇಜ್ ಬಗ್ಗೆ ಮಾತಾಡೋದಾದರೆ, ಮೂನ್ನಾರ್ಗೆ ಹೋದಾಗ ನನಗೆ ಆಲ್ಮೋಸ್ಟ್ ಒಂದು 22ಇಂದ 23 ಮೈಲೇಜ್ ಬಂತು ಸ್ನೇಹಿತರೆ. ಒಳ್ಳೆ ಮೈಲೇಜ್, ನನಗೇನು ಅದು ಲಾಸ್ ಏನಾಗಲಿಲ್ಲ. ಆ್ಯಕ್ಚುಲಿ ಚೆನ್ನಾಗಿದೆ ಮೈಲೇಜ್, ಪರವಾಗಿಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಷ್ಟು ಬಂದರೆ ಸಾಕು. 22, 23 ಬೇಜಾನಾಗೋಯ್ತು ಅಂದ್ಕೊಳ್ಳಿ. ನಾನು ಬ್ಯಾಂಗ್ಳೂರಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದವನು, ಎಲ್ಲಿ ಗೊತ್ತಾ ಮಾಡಿಸಿದ್ದು ನಾನು ನೆಕ್ಸ್ಟು, ಅಲ್ಲಿ ಉದ್ಮಲೆಪೇಟೆ ಅಂತ ಬರುತ್ತೆ. ಸೊ ಅಲ್ಲಿ ನಾನು ಫುಲ್ ಟ್ಯಾಂಕ್ ಮಾಡಿಸಿದ್ದು. ಸೊ ನಿಮಗೆ ನನ್ನ ಗಾಡಿ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಆಲ್ಮೋಸ್ಟ್ ನಿಮ್ಗೊಂದು 350ಇಂದ 400 ಕಿಲೋಮೀಟ್ರ್ ಹೋಗ್ಬೋದು ನನ್ನ ಗಾಡೀಲಿ. 20 ಲೀಟರ್ಸ್ ಟ್ಯಾಂಕ್ ಇದೆ ನಂದು. ಸೊ ಒಂದು ಫುಲ್ ಟ್ಯಾಂಕಿಗೆ ಆಲ್ಮೋಸ್ಟ್ ಒಂದು 400 ಕಿಲೋಮೀಟರ್ ಲೆಕ್ಕ ಇಟ್ಕೊಳ್ಳಿ, 20 ಮೈಲೇಜ್ ಅಂದ್ರೂ. ಸೊ ನಂದು ಒಂದು 22, 23 ಮೈಲೇಜ್ ಕೊಟ್ಟಿದೆ ಗಾಡಿ, ಸಾಕು ನಮಗೆ ಅಷ್ಟು ಕೊಟ್ಟರೆ. ಯಾಕೆಂದರೆ ಈಗಿನ 390 KTM ನೋಡಿದ್ರಾ, ಅದೇ 20-22 ಕೊಡ್ತಾಯಿದೆ. ಸೊ ಅದಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಗಾಡಿ ಪರವಾಗಿಲ್ಲ ಅಲ್ವಾ. 22, 23 ಒಳ್ಳೆ ಮೈಲೇಜ್. ಸೊ ಬೆಂಗಳೂರಿಂದ ಬರೋರು ಇದೇ ಹೈವೇಲಿ ನೋಡಿ, ಇದೇ ಬೆಂಗಳೂರು ಹಾಸನ ಹೈವೇ. ನಾವು ನಮ್ಮೂರಿಂದ ಸೀದಾ ಈ ಚನ್ನರಾಯಪಟ್ಟಣ ಜಂಕ್ಷನಿಗೆ ಬಂದು ಜಾಯ್ನ್ ಆಗ್ತೀವಿ. ಬೆಂಗಳೂರು ಹಾಸನ ಹೈವೇ ಇದೆ ಸ್ನೇಹಿತರೆ. ಸೊ ನಾವು ಇಲ್ಲಿಂದ ಸ್ಟ್ರೈಟ್ ಹೋದರೆ ಶ್ರವಣಬೆಳಗೊಳ ಹೋಗ್ಬಿಡ್ತೀವಿ.
ಹಿಡಿಲ್ಲ ಹತ್ತಕ್ಕೆ ಪಟ್ಟನ ಬಿದ್ದರೆ ಒಳ್ಳೆ ವಿಡಿಯೋ ಬರುತ್ತೆ. ಇಲ್ಲ ಇಲ್ಲ ನಿಧಾನಕ್ಕೆ ಪಟ್ಟು ಹಿಡಿದ್ಬಿಡು, ನಿಲ್ಲೋಕೋಬೇಡ. ನೋಡಿದ್ರಲ್ಲ ಸ್ನೇಹಿತರೆ ಹೆಂಗಿದೆ ಅಂತ ಮಾತ್ರ ಮಲ್ಲಪ್ಪನ ಬೆಟ್ಟ. ಸೊ ಯಾರ್ಯಾರು ಬೆಂಗಳೂರಿಂದ ಈ ಹಾಸನ ರೋಡಲ್ಲಿ ಟ್ರಾವೆಲ್ ಮಾಡೋರು ಈ ಸ್ಪಾಟ್ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ. ಬೆಂಗಳೂರಿಂದ ಹಾಸನ ಹೋಗ್ತಿರೋರು ಜಸ್ಟ್ ಈ ಕಡೆ ಒಂದು ಸಂಜೆ ಟೈಮಲ್ಲಿ ಅಥವಾ ಮಾರ್ನಿಂಗ್ ಟೈಮಲ್ಲಿ ಜಸ್ಟ್ ಈ ಕಡೆ ಒಂದು ವಿಸಿಟಾಗಿ ಹೋಗಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಯಾರಪ್ಪ ಆಂಟಿಗಲ್ಲಿ ಅಪ್ಪಲ್ಲಿ ಗಾಡಿ ಕೊಟ್ಟು ಕೂತವನು ಇವರು ಯಪ್ಪ. ಸೊ ಸರಿ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟು ಮಾಡಿ. ಸೊ ನೆಕ್ಸ್ಟ್ ಯಾವ್ದಾದ್ರು ಒಂದು ದೊಡ್ಡ ರೈಡಿಗೆ ಪ್ಲ್ಯಾನ್ ಮಾಡೋಣ ಆದಷ್ಟು ಬೇಗ. ಸೊ ಅಲ್ಲಿಗಂಟ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.